ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅನ್ಕೊತ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ನಿಮಗೆ ಗೆಳೆಯ ಆಗಲಿ ಗೆಳತಿ ಆಗಲಿ ಇಷ್ಟವಾಗುವಂಥವ್ರನ್ನ ಹುಡುಕೊಡ್ತೀವಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮಗೆ ಬಂದಿರೋ ಇವತ್ತಿನ ಪ್ರೊಫೈಲ್ ಹೀಗಿದೆ. ಇವರ ಹೆಸರು ಮೀನಾ, ವಯಸ್ಸು 31 ವರ್ಷ, ವಸತಿ ಇರುವುದು ಬೆಂಗಳೂರಲ್ಲಿ, ಕೆಲಸ ಮನೆಯಲ್ಲೇ ಇರೋದು, ಹೌಸ್ ವೈಫ್ ಅಂತ ಹೇಳಿದ್ದಾರೆ. ನೋಡಲು ದಪ್ಪ ಇದ್ದಾರೆ, ಸ್ವಲ್ಪ ವೈಟ್ ಇದ್ದಾರೆ ಅಂತ ಹೇಳಿದ್ದಾರೆ. ಗಂಡ ಬೆಂಗಳೂರಲ್ಲೇ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಮೇಡಮ್ ಅವ್ರು ನಮಗೆ ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ನಾವು ಮೇಡಮ್ ಅವ್ರ ಸಮಸ್ಯೆ ನೋಡಿದರೆ, ಪ್ರತಿದಿನ ನನಗೆ ಮೂಡ್ ಬಂದಾಗ ನನ್ನ ಗಂಡ ನನಗೆ ಸುಖ ಕೊಡುವುದಿಲ್ಲ, ಅವರು ನನ್ನ ಆಸೆಯನ್ನು ನಿರಾಕರಿಸುತ್ತಾರೆ ಅಂತ ಮೇಡಮ್ ಅವರು ಡೈರೆಕ್ಟಾಗಿ ಹೇಳಿದ್ದಾರೆ. ಸೊ ಹಾಗಾಗಿ ಮೇಡಮ್ ಬೈಕೆ ನೋಡೋದಾದರೆ, ನನ್ನ ಗಂಡನಿಂದ ಸಿಗದ ಸುಖವನ್ನು ನನಗೆ ಬೇರೆಯವ್ರ ಕಡೆಯಿಂದ ಸಿಗ್ಬೋದಾ ಅಂತ ಹೇಳ್ಬಿಟ್ಟು ನಮಗೆ ಪ್ರೊಫೈಲ್ ಶೇರ್ ಮಾಡಿದ್ದಾರೆ. ನೋಡ್ತಿರ್ಬೋದು, ಅವ್ರದ್ದು ಇಷ್ಟು ಬಯೋಡಾಟಾವನ್ನು ಶೇರ್ ಮಾಡಿದ್ದಾರೆ. ಅವರಿಗೆ ಗಂಡನಿಂದ ಸಿಗ್ತಿಲ್ಲ ಅಂತೆ ಸುಖ. ಸೊ ಹಾಗಾಗಿ ಯಾರಾದ್ರು ಸುಖ ಕೊಡುವಂಥವ್ರು ಇದ್ದರೆ, ಬೆಂಗಳೂರು ಅಕ್ಕಪಕ್ಕ ಯಾರು ಇದ್ದರೆ ನನಗೆ ಡಿ ಎಮ್ ಮಾಡಿ, ನಾನು ನಿಮಗೆ ಮೇಡಮ್ ಕಾಂಟ್ಯಾಕ್ಟ್ ಕೊಡ್ತೇನೆ. ಫ್ರೆಂಡ್ಸ್, ಮುಂದೆ ನಾವು ನೋಡೋದಾದರೆ, ಗಂಡ ಇದ್ದರೂ ನನ್ನ ಜೀವನದಲ್ಲಿ ಆಗಿರೋ ಸಮಸ್ಯೆಗಳು, ಮೇಡಮ್ ಅವ್ರಿಗೆ ಅವರ ಗಂಡ ಇದ್ರೂ ಅವರ ಲೈಫಲ್ಲಿ ಆಗಿರೋ ಸಮಸ್ಯೆಗಳನ್ನು 4 ಸಮಸ್ಯೆಗಳು ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಮೊದಲನೇದು, ನನ್ನ ಗಂಡನಿಗೆ ಸ್ವಲ್ಪ ಶಕ್ತಿ ಕಮ್ಮಿ ಇದೆ, ಅದಕ್ಕೆ ಅವರು ನನ್ನ ಜೊತೆ ಯಾವ ರೀತಿಯಲ್ಲೂ ಸಂಭೋಗಕ್ಕೆ ರಾತ್ರಿ ಬರೋಲ್ಲ. ಅವರ ಗಂಡನಿಗೆ ಸ್ವಲ್ಪ ಶಕ್ತಿ ಕಮ್ಮಿ ಅಂತೆ ಫ್ರೆಂಡ್ಸ್. ಸೊ ಹಾಗಾಗಿ ಅವರು ನೈಟ್ ಅವ್ರಿಗೆ ಮಿಸ್ಸಸ್ಸಿಗೆ ಅವರು ಕೋಪ್ರೇಟ್ ಮಾಡಲ್ಲ. ಅವರು ಎರಡನೇ ಕಂಡೀಷನ್ ಏನಂತ ಹೇಳಿದರೆ, ಡಾಕ್ಟರ್ ಸಹ ಅವರಿಗೆ ಶಕ್ತಿ ಬರೋ ತನಕ ಏನೂ ಮಾಡೋಕ್ಕಾಗಲ್ಲ, ಅದಕ್ಕೆ ನನಗೆ ಶಕ್ತಿ ಇರುವ ಒಬ್ಬ ಗೆಳೆಯ ಬೇಕು ಅಂತ ಮೇಡಮ್ ಅವ್ರು ಹೇಳಿದ್ದಾರೆ. ಮೂರನೇ ಪಾಯಿಂಟ್ ನಾವು ನೋಡಿದರೆ, ದಿನ ರಾತ್ರಿ ನನಗೆ ಗಂಡನಿಂದ ಸುಖ ಸಿಗ್ತಿಲ್ಲ, ಅದಕ್ಕೆ ಸುಖ ಕೊಡುವ ಗಂಡು ಬೇಕು, ನನಗೆ ಶಕ್ತಿ ಇದ್ದರೆ ಮಾತ್ರ ಅಂತ ಹೇಳಿದ್ದಾರೆ. ಅವರು ಪದೇ ಪದೇ ಒತ್ತಿ ಶಕ್ತಿ ಇದ್ದರೆ ಮಾತ್ರ ಅಂತ ಮೇಡಮ್ ಹೇಳಿದ್ದಾರೆ. ಸೊ ಹಾಗಾಗಿ ತುಂಬ ಸ್ಟ್ರೆಂತ್ ಇದ್ದವ್ರು ಮಾತ್ರ ಮೇಡಮ್ ಅವರು ಕಾಂಟ್ಯಾಕ್ಟ್ ಸಿಗುತ್ತೆ. 4ನೇ ನೋಡಿದರೆ, ನನಗೆ ಹೆಚ್ಚು ಮೂಡ್ ಬಂದಾಗ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ, ಕಂಟ್ರೋಲ್ ಮಾಡಿಕೊಂಡು ಸಾಕಾಗಿದೆ, ಬೇಸತ್ತು ಹೋಗಿದೆ ಅಂತ ಮೇಡಮ್ ಅವರು ಡೈರೆಕ್ಟಾಗಿ ಶೇರ್ ಮಾಡಿದ್ದಾರೆ. ನೋಡ್ತಿರ್ಬೋದು. ಮುಂದೆ ನಾವು ನೋಡೋದಾದರೆ, ಹುಡುಗನ ಗುಣಲಕ್ಷಣಗಳು, ಹುಡುಗ ಈ ರೀತಿ ಇದ್ದರೆ ಮಾತ್ರ ನಾನು ಓಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೊದಲನೇ ಪಾಯಿಂಟ್, ಹುಡುಗ ಅಲ್ಲ ಅಂದರೂ ಪರವಾಗಿಲ್ಲ, ಅಂಕಲ್ ಆದರೂ ಪರವಾಗಿಲ್ಲ, ಅವರಿಗೆ ಶಕ್ತಿ ಇರಬೇಕು ಅಂತ ಹೇಳಿದ್ದಾರೆ. ಎರಡನೇದು, ಅವರಿಗೆ ಶಕ್ತಿ ಇದ್ದರೆ ಮಾತ್ರ ನಾನು ಅವರಿಗೆ ಎಲ್ಲ ಕೊಡುತ್ತೇನೆ, ಅವ್ರಿಗೆ ಶಕ್ತಿ ಇದ್ದರೆ ನಾನು ಪ್ರತಿಯನ್ನು ಅರ್ಪಿಸುತ್ತೇನೆ ಅಂತ ಹೇಳ್ತಾರೆ. ಮೂರನೇ ನೋಡಿದ್ರೆ, ನನಗೆ ಗಂಡು ತುಂಬ ನೀಟಾಗಿರಬೇಕು, ಕ್ಲೀನಾಗಿರಬೇಕು, ಅವರಿಗೆ ಸಿಗೋ ಗೆಳೆಯ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿರಬೇಕು ಅಂತ ಹೇಳಿದ್ದಾರೆ. 4ನೇದು ನೋಡೋದಾದರೆ, ನೀವು ಈ ಕಂಡೀಷನಿಗೆ ಓಕೆ ಆದರೆ ನಾನು ನಿಮಗೆ ಎಲ್ಲಿಗೆ ಬೇಕಾದರೂ ಬರ್ತೇನೆ, ಏನು ಬೇಕಾದ್ರೂ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. 5ನೇದು, ಪ್ರತಿದಿನ ನಾನೇ ಬರ್ತೇನೆ, ನಾನೇ ನಿಮಗೆ ಸಿಗ್ತೇನೆ, ನಾನೇ ನಿಮಗೆ ದುಡ್ಡು ಕೊಡ್ತೇನೆ ಅಂತ ಹೇಳ್ತಿದ್ದಾರೆ. ಸೊ 6ನೇ ಕಂಡೀಷನು, ಗಂಡು ನೋಡೋಕ್ಕೆ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ಕೊಳ್ತಿದ್ದಾರೆ. 7ನೇ ಕಂಡೀಷನ್ ಆದರೆ, ದಿನ ಮಧ್ಯಾಹ್ನದ ಮೇಲೇ ನಾನು ಸಿಗೋದು ಅಂತ ಹೇಳಿದ್ದಾರೆ. ನೋಡ್ತಿರ್ಬೋದು ಫ್ರೆಂಡ್ಸ್, ಯಾಕಂದರೆ ಅವರು ಗಂಡ ಇರೋದ್ರಿಂದ, ಅವರು ಹೌಸ್ ವೈಫ್ ಆಗಿರೋದ್ರಿಂದ ಅವರು ನಾನು ಮಧ್ಯಾಹ್ನ ಮೇಲೇ ಸಿಗೋದು ಅಂತ ಅವರು ಡೈರೆಕ್ಟಾಗಿ ಹೇಳಿದ್ದಾರೆ. ನಿಮಗೆ ಇಷ್ಟವಾಗುವ ಜಾಗಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಫ್ರೆಂಡ್ಸ್, ಇಷ್ಟು ಗುಣಲಕ್ಷಣಗಳು ಇದ್ದರೆ ಮಾತ್ರ ನನಗೆ ಡಿ ಎಮ್ ಮಾಡಿ, ಯಾಕಂದರೆ ನಾನು ಮೇಡಮ್ ಕಾಂಟ್ಯಾಕ್ಟ್ ಕೊಡ್ತೀನಿ, ಇಲ್ಲಾಂದರೆ ನಾನು ನಿಮಗೆ ಕಾಂಟ್ಯಾಕ್ಟ್ ಕೊಡೋಕ್ಕಾಗಲ್ಲ. ಸೊ ನಮಗೆ ಮೇಡಮ್ ಅವರು ಖಂಡಿತವಾಗಿ ಹೇಳಿದ್ದಾರೆ, ಇಷ್ಟು ಗುಣಲಕ್ಷಣಗಳಿದ್ದರೆ ಸರ್ ನಮಗೆ ಹುಡುಗನ ಹುಡ್ಕೊಡಿ ಅಂತ ಹೇಳ್ತಿದ್ದಾರೆ. ನಿಮಗೆ ಸುಖ ನೆಮ್ಮದಿ ಇಲ್ಲ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ನಿಮಗೆ ಯಾವ ರೀತಿ ಹುಡುಗ ಆಗಲಿ ಹುಡುಗಿ ಎರಡೂ ನಾನು ಹುಡ್ಕೊಡುವಂಥ ಕೆಲಸ ಮಾಡ್ತೇನೆ. ನಿಮಗೆ ಇಷ್ಟವಾಗುವಂಥ ಅವ್ರನ್ನೇ ನಾನು ನಿಮಗೆ ಹುಡ್ಕೊಂಡು ನಿಮ್ಮ ಮುಂದೆ ಈ ಪ್ರೊಫೈಲ್ ತರ್ತೇನೆ. ಸೊ ಹಾಗೆ ಇಷ್ಟು ಕಂಡೀಷನ್ಗಳಿಗೆ ಓಕೆ ಆದವರು ನನಗೆ ಡಿ ಎಮ್ ಮಾಡಿ, ಇಲ್ಲ ನನಗೆ ಕಮೆಂಟ್ ಮಾಡಿ, ನಾನು ಡೈರೆಕ್ಟಾಗಿ ನಿಮಗೆ ಮೇಡಮ್ದು ಕಾಂಟ್ಯಾಕ್ಟ್ ಕೊಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಇಷ್ಟವಾದಂಥವರೇ ಸಿಗಬೇಕು. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬರ್ ಮಾಡಿ, ಶೇರ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ನೀವು ನಮಗೆ ಡಿ ಎಮ್ ಮಾಡಿದರೆ ಖಂಡಿತವಾಗಿ ನಾವು ನಿಮಗೆ ರೆಸ್ಪಾನ್ಸ್ ಮಾಡ್ತೇವೆ. ನಿಮಗೆ ಯಾವ ರೀತಿಯ ಹುಡುಗಿ ಬೇಕು ಅಂತ ಹೇಳಿದರೆ ಅದೇ ರೀತಿಯ ಹುಡುಗಿನೂ ಹುಡುಕಿ ನಿಮ್ಮ ಮುಂದೆ ತಂದಿರ್ತೇವೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.